ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾಳೆ ದಾವಣಗೆರೆ ಜಿಲ್ಲೆ ಹಾಗೂ ಇನ್ನೂ 2 ಜಿಲ್ಲೆಗಳಲ್ಲಿ ಕೆಮಿಸ್ಟ್ರಿ ಎಕ್ಸಾಮ್ ಇದೆ. ಹಾಗಾಗಿ ಒಂದು ಕೆಮಿಸ್ಟ್ರಿ ಕ್ವಶನ್ ಪೇಪರ್ನ ಕೂಡ ನಮ್ಮ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇವೆ ವಿತ್ ಕೀ ಆನ್ಸರ್. ರೀಸನ್ ಇಷ್ಟೇ ಸರ್, ಯಾಕಂದರೆ MCQsಗಳಲ್ಲಿಯೇ ತಾವು ತಮ್ಮ ಜೀವನವನ್ನು ಕಳೆದು ವೇಸ್ಟ್ ಮಾಡ್ಕೊತಾ ಇದ್ದೀರಾ. ನೋಡಿ ವಿದ್ಯಾರ್ಥಿಗಳೇ, ಸೆಲೆಕ್ಟ್ ದಿ ಕರೆಕ್ಟ್ ಆಪ್ಷನ್ ಫ್ರಮ್ ದಿ ಗಿವನ್ ಚಾಯ್ಸಸ್ ಅಂತ ಇದೆ. ಮೊದಲನೇದಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಸೈಯದ್ ಭಾಯ್ ಅವರಿಗೆ ಧನ್ಯವಾದಗಳು. ನೆಕ್ಸ್ಟು ಅಭಯ್ ಅವರಿಗೆ ಧನ್ಯವಾದಗಳು, ವನಶ್ರೀ ಅವರಿಗೆ ಧನ್ಯವಾದಗಳು, ವಿಭಾ ಅವರಿಗೆ, ನಿಖಿತಾ, ಮನೋಹರ್, ನೇತ್ರ, ಲಲಿತ್ ಕುಮಾರ್, ತನುಶ್ರೀ, ಭೂಮಿಕಾ, ಆಕಾಶ್, ಸುಶೀಲಮ್ಮ, ನೆಕ್ಸ್ಟು ಇಂದು ಪ್ರಿಯಾ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಕ್ವಶನ್ ನಂಬರ್ 1 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿರುತ್ತೆ, ದಟ್ ಈಸ್ ಆಸ್ಮಾಟಿಕ್ ಪ್ರೆಷರ್. ಕ್ವಶನ್ ನಂಬರ್ 2 ದ ಯೂನಿಟ್ ಆಫ್ ಮೊಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 3 ಅಸರ್ಷನ್ ಇದೆ, ಒಂದು ರೀಸನ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 3ಗೆ ದಟ್ ಈಸ್ ಆಪ್ಷನ್ ಬಿ ಆಗಿರುತ್ತೆ. ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ರಾಂಗ್ ಅಂತ. ಕ್ವಶನ್ ನಂಬರ್ 4 ದಿ ಎಲೆಕ್ಟ್ರೋಲೈಟ್ ಯೂಸ್ಡ್ ಇನ್ ಲೀಡ್ ಸ್ಟೋರೇಜ್ ಬ್ಯಾಟ್ರಿ ಈಸ್ ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. 38% sulfuric acid is the right answer. Question number 5, my dear children, magnetic moment of a transition metal ion root ನೋಡಿ square root of 15 bm, therefore the number of unpaired electrons present in it is dash ಅಂತ ಇದೆ. ಇದಕ್ಕೆ ಆನ್ಸರು ಡಿ ಆಗಿರುತ್ತೆ, 3 ಅಂತ. Question number 6, the electronic configuration of a transition element X in +3 ಆಕ್ಸಿಡೇಷನ್ ಸ್ಟೇಟ್ ಅಂತ ಇದೆ ಅಲ್ವಾ, ಅದಕ್ಕೆ ವಾಟ್ ಇಸ್ ಅಟಾಮಿಕ್ ನಂಬರ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು 26 ಆಗಿರುತ್ತೆ. ಲಿಗ್ಯಾಂಡ್ ವಿಚ್ ಹ್ಯಾಸ್ 2 ಡಿಫರೆಂಟ್ ಡೋನರ್ ಆಟಮ್ಸ್ ಆ್ಯಂಡ್ ಈದರ್ ಆಫ್ ದ 2 ಲಿಗೇಟ್ಸ್ ಇನ್ ದ ಕಾಂಪ್ಲೆಕ್ಸ್ ಈಸ್ ಕಾಲ್ಡ್ ಡ್ಯಾಶ್. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 8 ಮೈ ಡಿಯರ್ ಚಿಲ್ಡ್ರನ್, ಬೇಜಾರಾಗಬೇಡಿ, ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ರೀಸನ್ ಇಷ್ಟೇ, ಆದಷ್ಟು ಒಂದು 5-6 ನಿಮಿಷದಲ್ಲಿ ಪೇಪರ್ ಮುಗಿಸೋಣ ಅಂತ. ಕ್ವಶನ್ ನಂಬರ್ 8 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಅಯನೈಸೇಷನ್ ಐಸೋಮೆರಿಸಮ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 9 ದಿ ಪಾಲಿಹ್ಯಾಲೋಜನ್ ಕಾಂಪೌಂಡ್ ವಿಚ್ ಈಸ್ ಯೂಸ್ಡ್ ಇನ್ ದಿ ಪ್ರೊಡಕ್ಷನ್ ಆಫ್ ದಿ ಫ್ರಿಯಾನ್ ರೆಫ್ರಿಜರೆಂಟ್ R22 ಈಸ್ ಡ್ಯಾಶ್ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಕ್ಲೋರೋಫಾರ್ಮ್ ಈಸ್ ದ ರೈಟ್ ಆನ್ಸರ್. Question number 10 my dear children, racemization is the process of conversion of dash. Question number 10 right answer is option B. Question number 11, on distilling with zinc dust phenol gives dash ಅಂತ ಇದೆ. right answer is benzene. ಕ್ವಶನ್ ನಂಬರ್ 12ರಲ್ಲಿ ಒಂದು ಸ್ಟೇಟ್ಮೆಂಟು, 2 ಸ್ಟೇಟ್ಮೆಂಟ್ಗಳನ್ನು ನೀಡಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಆಪ್ಷನ್ 1 ಈಸ್ ಕರೆಕ್ಟ್ ಬಟ್ ಆಪ್ಷನ್ 2 ಈಸ್ ಇನ್ಕರೆಕ್ಟ್. ಕ್ವಶನ್ ನಂಬರ್ 13, ಆಲ್ಡಿಹೈಡ್ಸ್ ವಿಚ್ ಡಸ್ ನಾಟ್ ಅಂಡರ್ಗೋ ಆಲ್ಡೋಲ್ ಕಾಂಡೆನ್ಸೇಷನ್ ರಿಯಾಕ್ಷನ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 14, ಪ್ರಾಡಕ್ಟ್ obtained 1 keton is treated with hydroxyl amine is dash. ಕ್ವಶನ್ ನಂಬರ್ 14 ರೈಟ್ ಆನ್ಸರ್ ಈಸ್ ಆಕ್ಸೈಮ್, ದಟ್ ಈಸ್ ಆಪ್ಷನ್ ಎ ಆಗಿರುತ್ತೆ. ಕ್ವಶನ್ ನಂಬರ್ 15 ಮೈ ಡಿಯರ್ ಚಿಲ್ಡ್ರನ್, ದ ಚೇಂಜ್ ಇನ್ ದಿ ಹೈಬ್ರಿಡೈಸೇಷನ್ ಆಫ್ ಮಿಡಲ್ ಕಾರ್ಬನ್ ಆಫ್ ಅಸಿಟೋನ್ ವೆನ್ ಅಸಿಟೋನ್ ಈಸ್ ಕನ್ವರ್ಟೆಡ್ ಇಂಟು ಅಸಿಟೋನ್, ಹೌದಲ್ವಾ, ಏನಿದು ಕೈನೋಹೈಡ್ರೈನ್ಸ್ ಈಸ್ ಡ್ಯಾಶ್. ಕ್ವಶನ್ ನಂಬರ್ 15 ರೈಟ್ ಆನ್ಸರ್ ಈಸ್ sp2 to sp3, ಅದು ಬಿ ಆಗಿರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ ಮಕ್ಕಳೇ. ನೋಡಿ 15 ಮಾರ್ಕ್ಸಿಂದು 4 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ. ಕ್ವಶನ್ ನಂಬರ್ 16, ಡ್ಯಾಶ್ ಡಿಸಾಲ್ವ್ಡ್ ಇನ್ ಗೋಲ್ಡ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಸಾಲಿಡ್ ಸೊಲ್ಯೂಷನ್ ಅಂತ ಇದೆ. 16ಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಕಾಪರ್. ಇನ್ ಎ coordination entity the central metal atom or ion act as dash. That right answer is Lewis acids is the right answer. In the manufacture of phenol from cumin process dash is the byproduct formed ಅಂತ ಇದೆ. 18ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು acetone is the right answer. Question number 19, methanol reacts with Grignard reagent followed by ಹೈಡ್ರೋಲಿಸಿಸ್ ಫಾರ್ಮ್ಸ್ ಡ್ಯಾಶ್ ಅಂತ ಇದೆ. 19ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು
1% alcohol is the right answer. Question number 20. The oxidizing agent used in Etart's reaction is dash. Right answer is CrO2Cl2. ಪಾರ್ಟ್ ಬಿ ಮೈ ಡಿಯರ್ ಚಿಲ್ಡ್ರನ್ ಎಲ್ಲವೂ ಕೂಡ ಕಾಣುತ್ತಿರುವಂಥದ್ದು ನಮ್ಮ ದ್ವಿತೀಯ ಪಿ ಯು ಸಿಯ ಮಕ್ಕಳೇ, ಸೆಕೆಂಡ್ ಇಯರ್ ಪಿ ಯು ಸಿ ಚಿಲ್ಡ್ರನ್. ಆಲ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಹಾಗಾಗಿ ದಯವಿಟ್ಟು ಯಾವ ಪ್ರಶ್ನೆಯನ್ನು ಕೂಡ ತಾವು ಈಸಿಯಾಗಿ ತಗೋಬೇಡಿ. ಪ್ರತಿಯೊಂದು ಕ್ವಶನು ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಿಗೆ ಇಲ್ಲಿ ಇರುವಂಥದ್ದು ಬಂದೇ ಬರುತ್ತೆ. ಯಾಕಂದರೆ ಇದು ಬೆಂಗಳೂರು ಸೌತಿನ ಕ್ವಶನ್ ಪೇಪರ್ ಆಗಿರುತ್ತೆ, ಆಯಿತಾ. ಈಗಾಗಲೇ ನಾವು ಏನಂತೀರ 2ರಿಂದ 3 ಚಿತ್ರದುರ್ಗದ್ದು ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ಹಾಗೂ ಇನ್ನೊಂದು ಜಿಲ್ಲೆಯ ಈ 3 ಕ್ವಶನ್ ಪೇಪರ್ ಸಾಕು ಸರ್. ಆರಾಮಾಗಿ ತಗೊಳ್ಳು 70ಗೆ ಒಂದು 65 ಅಂಕಗಳನ್ನು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಏನೇ ಡೌಟ್ ಇದ್ದರೂ, ಏನೇ ತೊಂದರೆ ಇದ್ದು ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸಿಕೊಳ್ಳಬಹುದು. ದಿಸ್ ಈಸ್ ಯುವರ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಟು ಯುವರ್ ಫ್ರೆಂಡ್ಸ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಬರುವಂಥ 100% ಫಿಕ್ಸು ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.